ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳೇ, ಮುಂಬರುವಂತಹ ಅನೇಕ ನೇಮಕಾತಿಗಳಲ್ಲಿ ಕೆಎ ಮೂಲಕ ನಡೆಸಲಾಗುವಂತಹ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಸ್ಪರ್ಧಾರ್ಥಿಗಳೇ, ಈಗಾಗಲೇ ಕೆಎದವರು ನಡೆಸಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಅನೇಕ ಪ್ರಶ್ನೆಗಳು ಹೇಳಿಕೆಯ ಪ್ರಶ್ನೆಗಳನ್ನ ಅವ್ರು ಕೇಳಿದ್ದಾರೆ. ಸೊ ಹಾಗಾಗಿ ಮುಂಬರುವಂತಹ KSRP, DR ಪೊಲೀಸ್ ಮತ್ತು ವಿಲೇಜ್ ಅಕೌಂಟ್ಗಳಲ್ಲಿ ಕೂಡ ಇದೇ ರೀತಿ ಹೇಳಿಕೆಗಳನ್ನ ಕೇಳುವ ಸಾಧ್ಯತೆ ಹೆಚ್ಚಿದೆ. ಸೊ ಆದ್ರಿಂದ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ ಅಧ್ಯಾಯಗಳನ್ನ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಸೊ ಈ ಅಧ್ಯಾಯಗಳಿಂದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅನ್ನೋದನ್ನ ತಿಳಿದುಕೊಂಡು ಆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ಕೊಳ್ಳಿ. ಸೊ ತಯಾರಿಯನ್ನ ಮಾಡಿಕೊಂಡು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಯಶಸ್ವಿಯನ್ನ ಪಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಜೊತೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೊ ಮ್ಯಾಚ್ ದಿ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರೀರಿ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಬಂದಿರುತ್ತೆ. ಅದರ ಜೊತೆಗೆ ಸೊ ನನ್ನದೊಂದು ಸಲಹೆ ನಿಮಗಾಗಿ, GK ಟುಡೇ ಸವಾಲ್ ಎಕ್ಸಾಮ್ ವೇದ ಟಾಪರ್ ಎನ್ನುವ ಅಪ್ಲಿಕೇಶನ್ಸ್ ಗಳನ್ನ ಅಥವಾ ಗೂಗಲ್ ಅಲ್ಲಿ ಇವುಗಳ ಸರ್ಚ್ ಅನ್ನ ಮಾಡಿ, ಇಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದಾವೆ, ಅವುಗಳನ್ನ ಕೂಡ ನೋಡ್ಕೊಳ್ಳಿ. ಜೊತೆಗೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ವಿಶೇಷತೆ ಏನಂದ್ರೆ, ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡಿ, ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸೊ ನಾವು ಈಗ ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಕಂಪೇರ್ ಮಾಡಿ ನೋಡಿ. ಮತ್ತೆ ಜೊತೆಗೆ ಈಗ ಸದ್ಯ ನಡೆಯುತ್ತಿರುವಂತಹ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಭಾರತೀಯ ಸಂವಿಧಾನದ ಮೇಲೆ ಪ್ರಶ್ನೆಗಳು ಬರ್ತವೆ. ಅದು ಭಾರತೀಯ ಸಂವಿಧಾನದಲ್ಲಿ ಹೇಗಿರುತ್ತೆ ಅಂದ್ರೆ, ಪ್ರಸ್ತುತವಾಗಿ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಜೊತೆಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಆಗಿರ್ಬೋದು, ರಾಜ್ಯಪಾಲ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, ಸೊ ಈ ರೀತಿ ಅಥವಾ ಅಧಿವೇಶನದಲ್ಲಿ ಮಸೂದೆಗಳ ಮಂಡನೆ ಆಗಿರಬಹುದು, ಸೊ ವಿಧಿಗಳ ಬಗ್ಗೆ, ಸೊ ಭಾಗಗಳ ಬಗ್ಗೆ, ಅನುಸೂಚಿಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಸೊ ಅಧ್ಯಯನ ಮಾಡ್ಕೊಳ್ಳಿ. ಇದರ ಜೊತೆಗೆ ವಿಜ್ಞಾನದಲ್ಲಿಯೂ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ. ವಿಜ್ಞಾನ ಅಂದ್ರೆ ದೈನಂದಿನ ವಿಜ್ಞಾನದ ಬಗ್ಗೆ ಸೊ ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಳ್ಬೇಕಾಗತ್ತೆ. ದೈನಂದಿನ ವಿಜ್ಞಾನದಲ್ಲಿ ಯಾವ ತರದ ಆಗು ಹೋಗುಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೊ ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಳ್ಳಿ. ಇದರ ಜೊತೆಯಲ್ಲಿ ನೀವು ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಏನಂದ್ರೆ ಇತಿಹಾಸದಲ್ಲಿ ಸೊ ಅನೇಕ ರಾಜ್ಯ ಮನೆತನಗಳು ಯಾವ ರೀತಿಯಾಗಿ ಆಳಿದ್ವು, ಸೊ ಎಲ್ಲಿ ದಂಡಯಾತ್ರೆಗಳನ್ನ ಮಾಡಿದ್ರು, ಯಾರ ನಡುವೆ ಯುದ್ಧ ಆಯ್ತು, ಸೊ ಯುದ್ಧಗಳು ಯಾವಾಗ ಪ್ರಾರಂಭವಾದವು, ಸೊ ಈ ತರದ ಪ್ರಶ್ನೆಗಳು ಏನಾಗಿರುತ್ತೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ದಂಗೆಗಳಾಗಿರುತ್ತೆ. ಸೊ ಈ ತರದ ಪ್ರಶ್ನೆಗಳು ಕೂಡ ಇತಿಹಾಸದ ಮೇಲೆ ಕೇಳುವಂತ ಸಾಧ್ಯತೆಗಳಿದೆ. ಇತಿಹಾಸಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಅದರ ಜೊತೆಗೆ ಭೂಗೋಳಶಾಸ್ತ್ರದಲ್ಲಿ ಕೂಡ, ಸೊ ಭೂಗೋಳಶಾಸ್ತ್ರದಲ್ಲಿ ನದಿಗಳ ಬಗ್ಗೆ ಆಗಿರ್ಬೋದು, ಅಕ್ಷಾಂಶಗಳ ಬಗ್ಗೆ ಆಗಿರ್ಬೋದು, ಖಂಡಗಳ ಬಗ್ಗೆ ಆಗಿರ್ಬೋದು, ಗ್ರಹಗಳ ಬಗ್ಗೆ ಆಗಿರ್ಬೋದು, ಸೊ ನದಿ ಕಣಿವೆಗಳ ಬಗ್ಗೆ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು, ಹೀಗೆ ಅನೇಕ ಪ್ರಶ್ನೆಗಳನ್ನ ಕೂಡ ಭೂಗೋಳಶಾಸ್ತ್ರದ ಮೇಲೆ ಕೇಳುವಂತಹ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ಭೂಗೋಳಶಾಸ್ತ್ರವನ್ನ ಕೂಡ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ. ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಮಾನಸಿಕ ಸಾಮರ್ಥ್ಯಗಳನ್ನ ಕೂಡ ಸೊ ನೀವು 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿರುವಂತಹ ಗಣಿತಶಾಸ್ತ್ರ ಪುಸ್ತಕವನ್ನ ಕೂಡ ರೆಫರ್ ಮಾಡಿ, ಅಲ್ಲಿರುವ ಪ್ರಶ್ನೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಸೊ ಅಗರ್ವಾಲ್ ಅಂತ ಪುಸ್ತಕ ಇದೆ, ಅದನ್ನು ಕೂಡ ನೀವು ಮಾನಸಿಕ ಸಾಮರ್ಥ್ಯಕ್ಕೆ ಉಪಯೋಗ ಮಾಡಿಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಪಡ್ಕೊಳ್ಳೋದು ಬಹಳ ಸುಲಭ ಇದೆ. ನಿರಂತರವಾಗಿ ಸೊ ಸಮಯವನ್ನ ವ್ಯರ್ಥ ಮಾಡಲಾರದೆ ಸೊ ಅಧ್ಯಯನವನ್ನ ಮಾಡಿದರೆ ಸೊ ಖಂಡಿತವಾಗಿ ನೀವು ಯಶಸ್ವಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿನಿತ್ಯ ಸುಮಾರು 6ರಿಂದ 8 ಗಂಟೆಗಳವರೆಗೆ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನೀವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಸತತ ಪ್ರಯತ್ನ ಪಟ್ಟಾಗಲೇ ಸಾಧನೆಯ ರಹಸ್ಯವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹೇಳಿ ಸ್ಪರ್ಧಾರ್ಥಿಗಳೇ, ನಿಮಗೋಸ್ಕರ ಸಮಯ ಬಂದಿದೆ. ಈ ಸಮಯವನ್ನ ವ್ಯರ್ಥ ಮಾಡಲೆ ಸೊ ನಿಮಗೋಸ್ಕರ ಕಾದಿರುವ ಒಂದು ಹುದ್ದೆಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ಎಂದು ಶುಭ ಹಾರೈಸುತ್ತಾ
ನನ್ನ ಕ್ಲಾಸ್ ನಾನು ಹೇಳಿರುವಂತಹ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಹೆಸರು ಡಾಕ್ಟರ್ ಲೋಕೇಶ್ ರಾಠೋಡ್, ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದ.